ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೃಹಿಣಿಯ ಕಲಿಕೆ. ಫ್ರೆಂಡ್ಸ್, ಇದನ್ನು ನಾನು ಕಪ್ಪು ಜೀರಿಗೆ, ಕಾಲ ಜೀರಿಗೆ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿನ ಕೊಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಕೊನೆವರೆಗೂ ನೋಡಿ ವಿಡಿಯೋನ. ತಪ್ಪದೆ ಕಮೆಂಟ್ಸನ್ನು ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ಹಾಗೆ ನಿಮ್ಮ ಕಡೆ ಇದನ್ನು ಏನಂತ ಕರೀತಾರೆ ಅಂತಲೂ ನೀವು ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಬೋದು. ಬನ್ನಿ ಹಾಗಾದರೆ ಕಪ್ಪು ಜೀರಿಗೆ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿನ ತಿಳ್ಕೊಳ್ಳೋಣ. ಈ ಪುಟ್ಟ ಕಾಳುಗಳಲ್ಲಿ ಕಬ್ಬಿಣ, ಕರಗದ ನಾರು, ಸೋಡಿಯಂ, ಪೊಟ್ಯಾಷಿಯಂ, ಕ್ಯಾಲ್ಸಿಯಂ ಇದೆ. ಇದನ್ನು ಅಸ್ತಮ ಹಾಗೂ ಅಜೀರ್ಣರಿಂದ ಪರಿಹಾರವನ್ನು ಪಡೆಯಲು ನಾವು ಇದನ್ನು ಬಳಸಲಾಗುತ್ತೆ. ಅಸ್ತಮ ಹಾಗೂ ಇತರ ಶ್ವಾಸನಾಳಗಳಿಂದ ಸಂಬಂಧಿಸಿದ ಅಲರ್ಜಿಗಳ ಹಾಗೂ ಇತರ ತೊಂದರೆಗಳಿಂದ ರಕ್ಷಿಸಲು ಕಪ್ಪು ಜೀರಿಗೆಯು ನಮಗೆ ನೆರವಾಗುತ್ತೆ. ಇನ್ನು ಹೊಟ್ಟೆಯ ತೊಂದರೆಯನ್ನು ಸಹ ಇದು ಸರಿಪಡಿಸುತ್ತೆ. ಅಜೀರ್ಣ ಅಥವಾ ಇನ್ನಾವುದೋ ಕಾರಣದಿಂದ ಹೊಟ್ಟೆ ಕೆಟ್ಟಿದರೆ ತಕ್ಷಣವೇ ಕೊಂಚ ಕಪ್ಪು ಜೀರಿಗೆಯನ್ನು ಜಗಿದು ನುಂಗುವ ಮೂಲಕ ಉತ್ತಮವಾದ ಒಂದು ಪರಿಹಾರವನ್ನು ನೀವು ಪಡ್ಕೋಬಹುದು. ಇನ್ನು ಕ್ಯಾನ್ಸರ್ ಬರುವುದರಿಂದ ಇದು ತಡೆಯುತ್ತೆ. ಕಪ್ಪು ಜೀರಿಗೆಯ ಸೇವನೆಯಿಂದ ವಿಶೇಷವಾಗಿ ಸ್ತನ ಕ್ಯಾನ್ಸರ್ನಂತಹ ಜೀವಕೋಶಗಳ ಬೆಳವಣಿಗೆಯನ್ನು ನಿಗ್ರಹಿಸುವ ಮೂಲಕ ಕ್ಯಾನ್ಸರ್ ಚಿಕಿತ್ಸೆಗೆ ಇದು ನೆರವಾಗುತ್ತೆ. ಅಲ್ಲದೆ ಬಾಯಿಯ ಕ್ಯಾನ್ಸರ್, ಕರಳು ಕ್ಯಾನ್ಸರ್ನಂತಹ ಒಂದು ಕ್ಯಾನ್ಸರ್ಗಳನ್ನು ಇದು ತಡೆಯುತ್ತೆ ಅನ್ನೋ ಒಂದು ದಿವ್ಯ ಶಕ್ತಿ ಈ ಕಪ್ಪು ಜೀರಿಗೆಯಲ್ಲಿದೆ. ಲಿವರ್ನ ಆರೋಗ್ಯವನ್ನು ಸಹ ಇದು ವೃದ್ಧಿಸುತ್ತೆ. ಮಧುಮೇಹ ಬರುವುದರಿಂದ ಇದು ರಕ್ಷಿಸುತ್ತೆ. ಇದು ಕಪ್ಪು ಜೀರಿಗೆಯ ಅತಿ ಮುಖ್ಯ ಪ್ರಯೋಜನವಾಗಿದೆ. ಮೂತ್ರಪಿಂಡಗಳನ್ನು ಸಹ ಇದು ರಕ್ಷಿಸುತ್ತೆ. ಇತ್ತೀಚಿನ ದಿನಗಳಲ್ಲಿ ಮೂತ್ರಪಿಂಡಗಳಲ್ಲಿ ಕಲ್ಲು ಸಾಮಾನ್ಯವಾಗಿದೆ. ನಿಮ್ಮ ನಿತ್ಯದ ಆಹಾರದಲ್ಲಿ ಕಪ್ಪು ಜೀರಿಗೆಯನ್ನು ಸೇವಿಸುವುದರಿಂದ ಮೂತ್ರಪಿಂಡಗಳಲ್ಲಿ ಕಲ್ಲುಗಳು ಕರಗುತ್ತದೆ. ಮಾತ್ರವಲ್ಲ, ಇದರಿಂದ ಎದುರಾಗಿದ್ದ ಒಂದು ಸೋಂಕು ಸಹ ಇದು ಕಡಿಮೆ ಮಾಡುತ್ತೆ. ಅಧಿಕ ರಕ್ತದೊತ್ತಡವನ್ನು ಸಹ ಇದು ಕಡಿಮೆ ಮಾಡುತ್ತೆ. ಸಂಧಿವಾತ ಹಾಗೂ ಮೂಳೆ ಸಂದುಗಳ ನೋವನ್ನು ಸಹ ಇದು ಕಡಿಮೆ ಮಾಡುತ್ತೆ. ಅಧಿಕ ಕೊಲೆಸ್ಟ್ರಾಲ್ ಮಟ್ಟವನ್ನು ಸಹ ಇದು ಕಡಿಮೆ ಮಾಡುತ್ತೆ. ಸೊ ತಡ ಮಾಡಬೇಡಿ. ಕಪ್ಪು ಜೀರಿಗೆಯನ್ನು ಆವಾಗವಾಗ ನೀವು ಒಂದು ಲೋಟ ನೀರಿಗೆ 1 ಸ್ಪೂನ್ ಅಥವಾ 2 ಸ್ಪೂನ್ ಕಪ್ಪು ಜೀರಿಗೆಯನ್ನು ಹಾಕಿ 1 ಲೋಟ ನೀರು ಅರ್ಧ ಲೋಟ ನೀರಾಗುವವರೆಗೂ ಕುದಿಸಿ ಈ ನೀರನ್ನು ಕುಡಿತಾ ಬಂದರೆ ಕೊಲೆಸ್ಟ್ರಾಲ್ ಸಹ ಕಡಿಮೆ ಮಾಡ್ಕೋಬಹುದು. ಇನ್ನು ಚರ್ಮ ಮತ್ತು ಕೂದಲನ್ನು ಸಹ ಇದು ಉತ್ತಮಗೊಳಿಸುತ್ತೆ. ಹಲ್ಲು ನೋವಿಗೂ ಒಂದು ಪರಿಹಾರವಾಗಿದೆ ಈ ಕಪ್ಪು ಜೀರಿಗೆ. ಇನ್ನು ಕಿವಿ ನೋವನ್ನು ಸಹ ಇದು ಶಮನ ಮಾಡುತ್ತೆ. ನೋಡೋದಲ್ವಾ ಫ್ರೆಂಡ್ಸ್, ಕಪ್ಪು ಜೀರಿಗೆ, ಕಾಲ ಜೀರಿಗೆ ಅಂತಲೂ ಕರಿತೀವಿ, ಕಾಲ ಜೀರ. ಇದನ್ನು ನಾವು ಯಾವ ರೀತಿ ಬಳಸೋದ್ರಿಂದ ನಿಮ್ಗೆ ಏನೇನು ಬೆನಿಫಿಟ್ ಸಿಗುತ್ತೆ ಅಂತ ನೋಡ್ಕೊಂಡ್ರಲ್ವಾ. ಸೊ ತಡ ಮಾಡಬೇಡಿ, ಕಪ್ಪು ಜೀರಿಗೆಯನ್ನು ಬಳಸೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಹೀಗೆ ನನ್ನ ಗೃಹಿಣಿಯ ಕಲಿಕೆ ಚಾನಲ್ನ ನೋಡ್ತಾ ಇರಿ ಫ್ರೆಂಡ್ಸ್. ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.